We have, as per the Supreme Court direction, and based on the demands of people of Bengaluru, we have taken up, safe footpath campaign. We are making sure that main roads, arterial and subarterial roads, pedestrian access is improved and people can safely walk on the roads. In every year, about 300 deaths happen amongst the pedestrians because of unsafe footpaths. People are forced to come to the roads and they end up in accidents. Every year, about 300 people are succumbing to such accidents. Other than this, thousands and thousands of people break their legs, their arms, and various body parts due to unsafe and inaccessible footpaths. Many thousands have actually suffered head injuries and are in varying status of coma or vegetative state because of the accidents. So the human toll is unquantifiable. The loss of lives cannot be valued in any other terms. So as per the Supreme Court direction, we have an obligation to make sure that at least 20% of the roads, main roads, have decent, I can't tell you 100% guaranteed, but at least decent walkable footpaths. We have taken this campaign. This campaign was taken up after consultation with the elected representatives of Bengaluru, MLAs, MPs of all parties, irrespective of party. In the month of March, the then Honorable Deputy Chief Minister and the current Chief Minister took a meeting of all elected representatives of Bengaluru. There were MLAs, MLCs, MPs from all political parties. Unanimously, with the raise of their hands, they all supported the safe footpath campaign. So it is with their support also that we are doing this. And there is a lot of citizen support also for this campaign. We thank the citizens. And we also thank our opposition parties for unanimous support in urging the government to start this campaign. We hope their cooperation will continue in future also. Yes, thank you. ಸಮಸ್ಯೆ ಎಲ್ಲರಿಗೂ ಗೊತ್ತಿದೆ, ಆದ್ರೆ ಪರಿಹಾರ ಹೇಳ್ದಷ್ಟು ಸಲೀಸಂತೂ ಇಲ್ಲ. ನಾನು ಎಲ್ಲ ಮಾಡ್ಬಿಡ್ತೀನಿ ಅಂತ ನಾನು ಏನಕ್ಕೂ ಹೋಗೋದಿಲ್ಲ. ಆದ್ರೆ ಇದನ್ನ ಸಮಸ್ಯೆ ಜನ ಬಯಸ್ತಾ ಇದ್ದಾರೆ. ಇದನ್ನ ನೀವು ಸೆಟ್ರೇಟ್ ಮಾಡಬೇಕು, ಕೋಆರ್ಡಿನೇಷನ್ ಆಗ್ಬೇಕು ಅನ್ನೋದು ತಜ್ಞರ ನೀವು ಬ್ಯಾಂಗ್ಳೂರಲ್ಲಿ ಯಾರಾದ್ರೂ ತಮ್ಮನ್ ತಾವೇ ತಜ್ಞರು ಅಂತ ಕರ್ಕೊಳ್ಳೋರು ಇದ್ರೆ ಅವ್ರೆಲ್ಲಾರ್ದು ಅದು ಯುನಾನಿಮಸ್ ಪ್ರತಿಯೊಬ್ಬರ ಅಭಿಪ್ರಾಯ ಕೋಆರ್ಡಿನೇಷನ್ ಇಂಪ್ರೂವ್ ಆಗ್ಬೇಕು. ಅದಾಗದೆ ಒಟ್ಟಿಗೆ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ಗಳು ಸರಿಯಾಗಿ ಸಾಲ್ವ್ ಮಾಡಕ್ ಆಗೋದಿಲ್ಲ ಅನ್ನೋದು. ಅದನ್ನ ಕೈಲಾದಷ್ಟು ಮಟ್ಟಿಗಾದ್ರೂ ನಾವು ಜಾರಿಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಖಂಡಿತ ಸುಧಾರಣೆ ಅಂತೂ ಆಗತ್ತೆ, ಅಷ್ಟಂತೂ ನಾನು ಸ್ಪಷ್ಟವಾಗಿ ಹೇಳ್ಬಲ್ಲೆ. ಎಷ್ಟು ಮಟ್ಟಿಗೆ ಸಾಲ್ವ್ ಮಾಡ್ತೀವಿ ಅದ್ ನೋಡ್ಬೇಕು. ನಾವು ಮಾಡಿ ನೋಡಿದ್ಮೇಲೆ ನಾವು ರಿಸಲ್ಟ್ ಹೇಳ್ಬೋದು. ಈಗ್ಲೇನೆ ನಾನು ಎಲ್ಲ ಮಾಡ್ಬಿಡ್ತೀನಿ ಅಂತ ನಾವು ಹೇಳಕ್ ಹೋದ್ರೆ ಸುಮ್ನೆ ಅದೆಲ್ಲ ಉತ್ಪ್ರೇಕ್ಷೆಯ ಮಾತು ಮತ್ತು ವಾಸ್ತವಿಕತೆಯಿಂದ ದೂರದ ಮಾತಾಗುತ್ತೆ. ಅದನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಗಂಭೀರವಾಗಿ ಮತ್ತು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಅಂತೂ ಮಾಡ್ತೇವೆ ಇದನ್ನ ಪರಿಹಾರ ಮಾಡ್ಲಿಕ್ಕೆ. ಬಿಜೆಪಿ ಎಲ್ಲ ಶಾಸಕರು ಸಂಸದರು ಕೈ ಎತ್ತಿ ಒಕ್ಕೊರಲಿನಿಂದ ಸರ್ಕಾರ ಇದನ್ನ ಎನ್ಫೋರ್ಸ್ ಮಾಡಬೇಕು, ಪಾದಾಚಾರಿ ಮಾರ್ಗಗಳನ್ನ ಜನ ಓಡಾಡೋದಿಕ್ಕೆ ತೆರವು ಮಾಡಿ ಕೊಡಬೇಕು ಅಂತೇಳಿ ನಿರ್ಣಯ ಆಗಿದೆ, ಸರ್ವಾನುಮತದ ನಿರ್ಣಯ. ಅದನ್ನ ಈಗ ಅನುಷ್ಠಾನ ಮಾಡ್ತಾ ಇದ್ದೇವೆ. ಸರ್ವಾನುಮತದ ನಿರ್ಣಯವನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ. ಇಷ್ಟು ತಮ್ಮ ಗಮನಕ್ಕೆ ಇದ್ದಾರೆ. PMTC MD ಅವರು ಇರ್ತಾರೆ, ಪೊಲೀಸ್ ಕಮಿಷನರ್ ಇರ್ತಾರೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಸಾರಿ ನಾನೇ ಹೇಳ್ಬೇಕಾಗಿತ್ತು ಆರಂಭದಲ್ಲಿ. ಪೊಲೀಸ್ ಕಮಿಷನರ್ ಇಂದ ಹಿಡಿದು ಚೀಫ್ ಕಮಿಷನರ್ ಇಂದ ಹಿಡಿದು ಎಲ್ಲಾ 5 ಕಾರ್ಪೊರೇಷನ್ ಕಮಿಷನರ್ಗಳಿರ್ತಾರೆ. ಮೆಟ್ರೋ ಅವರ MD ಇರ್ತಾರೆ, BMTC MD ಇರ್ತಾರೆ, KPT ಬೆಸ್ಕಾಂ
MD ಇರ್ತಾರೆ, ಇದರಲ್ಲಿ BDA ಕಮಿಷನರ್ ಇರ್ತಾರೆ. ಈ ತರ ಕೇರೈಡ್ ಈಗೇನು ಸಬರ್ಬನ್ ರೈಲ್ ಮಾಡ್ತಾ ಇದ್ದೇವೆ ಅವರ MD, ಫೈರ್ ಡಿಪಾರ್ಟ್ಮೆಂಟ್ ಅವರು DG ಅವರು ಇರ್ತಾರೆ. ಹಾಗೆ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಬೆಂಗಳೂರು ಅವರು ಇರ್ತಾರೆ, ಅಡಿಷನಲ್ ಕಮಿಷನರ್ ಅವರು ಇರ್ತಾರೆ. ಸೊ ಈ ರೀತಿಯಾಗಿ ಬೆಂಗಳೂರು ಏನು ಯಾರದೆಲ್ಲ ಪ್ರಮುಖ ಪಾತ್ರ ಇದೆ ಎಲ್ಲಾ ಆ ಇಲಾಖೆಗಳ ಮುಖ್ಯಸ್ಥರುಗಳು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಭಾಗವಾಗಿರ್ತಾರೆ. ಸಾರಿ, ಇದು GBA ಆಕ್ಟ್ ಬಂದಾಗ ಸ್ವಾಭಾವಿಕವಾಗಿ ಇದು ಅಸ್ತಿತ್ವಕ್ಕೆ ಬಂದಿತ್ತು, ಆದ್ರೆ ಅದು ಪೇಪರ್ ಮೇಲೆ ಇತ್ತು. ಈಗ ಮಾರ್ಚ್ ಅಲ್ಲಿ ಹಿಂದೆ ಅವತ್ತು ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನ, ಔಪಚಾರಿಕ ಸಭೆಯನ್ನ ಮಾಡಿ ಕೆಲವು ಸೂಚನೆ ಕೊಟ್ಟಿದ್ದಾರೆ. ಅದನ್ನ ಆದ್ರೆ ಇವತ್ತು 2ನೇ ಸಭೆಯನ್ನ ನಾವು ಮಾಡಿದ್ದೇವೆ. ಎಲ್ಲ ಸುಮಾರು 30 ವರ್ಷದಿಂದ ಜನ ಮತ್ತು ಎಲ್ಲ ತಜ್ಞರು ಮತ್ತು ಬೆಂಗಳೂರಿನ ಅನೇಕ ಸಾರ್ವಜನಿಕ ಸಂಘ ಸಂಸ್ಥೆಗಳು ಅವರೆಲ್ಲಾರದೂನು ಬಹಳ ವರ್ಷಗಳಿಂದ ಒಂದು ಸಲಹೆ ಮತ್ತು ಅವರ ಬೇಸರ ಏನಿದೆ ಅಂದ್ರೆ, ಈ ಬೆಂಗಳೂರಲ್ಲಿ ನಾನಾ ಸಂಸ್ಥೆಗಳು ಕೆಲಸ ಮಾಡ್ತವೆ. ಅಲ್ಲಿ ಹಿಂದೆ BBMP ಇತ್ತು, EWSSB, BMTC, ಮೆಟ್ರೋ, KPTCL, ಬೆಸ್ಕಾಮ್, ಕೇರೈಡು, ಹೀಗೆ. ಸೊ 6-7-8 ಬೇರೆ ಬೇರೆ ಸಂಸ್ಥೆಗಳು ಇಲ್ಲಿ ಕೆಲಸ ಮಾಡ್ತವೆ. ಆದ್ರೆ ಒಬ್ಬರಿಂದ ಒಬ್ಬರಿಗೆ ಸಾಮ್ಯತೆನೇ ಇಲ್ಲ, ಕೋಆರ್ಡಿನೇಷನ್ನೇ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ತದ್ವಿರುದ್ಧ ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಇದರ ಎಲ್ಲರ ದುಷ್ಪರಿಣಾಮ ನಾಗರಿಕರ ಜೀವನದ ಮೇಲೆ ಬೀಳುತ್ತೆ. ಅದು ಒಂದು BBMP ಅವರು, GBN ಅವರು, ಕಾರ್ಪೊರೇಷನ್ ಅವರು ಒಂದು ರೋಡ್ ಹಾಕ್ತಾರೆ. ರೋಡ್ ಹಾಕಿ 4 ತಿಂಗಳಿಗೆ ಮತ್ತು ಬಂದು ಇಲ್ಲ OFC ಅವರು ಆಗಿದ್ದಾರೆ, ಇಲ್ಲ BWSSB ಆಗಿದ್ದಾರೆ, ಇಲ್ಲ ಬೆಸ್ಕಾಂನವ್ರು ಆಗಿದ್ದಾರೆ, ಯಾರೋ ಒಬ್ರು ಆಗಿದ್ದಾರೆ. ಸೊ ಮಾಡಿದ ರೋಡು ಹಾಳಾಗಿ ಹೋಗುತ್ತೆ. ಹೀಗೆ ಒಬ್ರಿಗೊಬ್ಬರಿಗೆ ಸಾಮ್ಯತೆ ಇಲ್ಲದೆ ಇರೋದ್ರಿಂದ ಜನಗಳ ಜೀವನ, ಮಾಡಿದ ಬಂಡವಾಳ ಹಾಕಿ ಮಾಡಿದ ಕೆಲಸನೂ ವ್ಯರ್ಥ ಆಗುತ್ತೆ. ಅದರ ದುಷ್ಪರಿಣಾಮ ಜನಗಳ ದಿನನಿತ್ಯದ ಜೀವನದ ಮೇಲೆ ಬೀರುತ್ತೆ. ಇದನ್ನ ಮನಗಂಡು GBA ಆಕ್ಟ್ ಅನ್ನ ಮಾಡುವಾಗ ಅದೇ ಕಾರಣಕ್ಕಾಗಿ ಈ ಸಮಸ್ಯೆ 30-40 ವರ್ಷಗಳ ಈ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಒಂದು ಪ್ರಯತ್ನ ಆದ್ರೂ ಆಗ್ಬೇಕು, ವ್ಯವಸ್ಥಿತ ಪ್ರಯತ್ನ ಆಗ್ಬೇಕು, ಇನ್ಸ್ಟಿಟ್ಯೂಷನಲ್ ಸೊಲ್ಯೂಷನ್ ಆಗ್ಬೇಕು ಅಂತ ಹೇಳಿ GBA ಆಕ್ಟ್ ಅಲ್ಲಿ ಹಾಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು GBA ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇರಬೇಕು. ಆ ಎಕ್ಸಿಕ್ಯೂಟಿವ್ ಕಮಿಟಿ ಪ್ರತಿ 2 ತಿಂಗಳಿಗೆ ಕನಿಷ್ಠ ಒಮ್ಮೆ ಆದ್ರೂ ಭೇಟಿ ಆಗ್ಬೇಕು. ಇಲ್ಲಿ ಎಲ್ಲಾ ಸಂಸ್ಥೆಗಳವರು ಬಂದು ಕೂತ್ಕೊಂಡು ಅವ್ರವ್ರದ್ದು ಏನು ಸಮಸ್ಯೆ ಇದೆ ಅನ್ನೋದು ಚರ್ಚೆ ಆಗ್ಬೇಕು. ಮತ್ತು ಅವ್ರದ್ದು ಏನೇನು ಕಾರ್ಯ ಯೋಜನೆಯನ್ನ ಕೈಗೆತ್ಕೊಂಡಿದ್ದಾರೆ, ಆಕ್ಷನ್ ಪ್ಲಾನ್ಗಳು ಹಾಕೊಂಡಿದ್ದಾರೆ, ಅದನ್ನ ಪ್ರತಿಯೊಬ್ಬರ ಜೊತೆಗೂ ಶೇರ್ ಮಾಡಬೇಕು. ಸೋ ದಟ್ ಪ್ಲಾನಿಂಗ್ ಮಾಡುವಾಗ ಏನೇ ಕೆಲಸ ಕಾರ್ಯ ಸೌಕರ್ಯ ಕೆಲಸ ಪ್ಲಾನ್ ಮಾಡುವಾಗ ಒಬ್ರಿಗೊಬ್ರು ಕೋಆರ್ಡಿನೇಷನ್ ಆಗ್ಬೇಕು ಅನ್ನೋ ಕಾರಣದಿಂದ ಕಾನೂನಲ್ಲೇ ಈ ಎಕ್ಸಿಕ್ಯೂಟಿವ್ ಕಮಿಟಿಯನ್ನ ಸೆಟಪ್ ಮಾಡಬೇಕು ಅಂತ ಕಾನೂನಲ್ಲಿ ಸೇರಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಈ 30-40 ವರ್ಷದ ಸಮಸ್ಯೆ ಅನುಭವ ಇಟ್ಕೊಂಡು ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಇದನ್ನ ಮಾಡಿದ್ದಾರೆ. GBA ತಮ್ಗೆ ಗೊತ್ತಿದ್ದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇರ್ತಾರೆ. ಆದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ವಿಷಯಗಳು ಅವರ ಗಮನಕ್ಕೂ ಹೋಗುತ್ತೆ. ಕೆಲವು ತೀರಾ ಅನಿವಾರ್ಯ ಇದ್ದಾಗ ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ GBA ಮೀಟಿಂಗ್ ಆದಾಗ ಅಲ್ಲೇ ಕೆಲವು ಇಶ್ಯೂಗಳು ನಾವು ಅದರಲ್ಲಿ ಎಲ್ಲ ಕೆಲವು ಶಾಸಕರು, ಮಂತ್ರಿಗಳು ಎಲ್ಲರೂ ಇರ್ತಾರೆ, ಸಂಸದರು ಇರ್ತಾರೆ, ಮೇಯರ್ಸ್ ಇರ್ತಾರೆ ಎಲ್ಲ. ಆದ್ರೆ ಅದು ಒಂದು ಲೆವೆಲ್ ಅಲ್ಲಿ ಪಾಲಿಸಿ ಮೇಕಿಂಗ್ ಆಗುತ್ತೆ. ಆದ್ರೆ ಕೆಲಸ ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲಿ ಒಂದು GBA ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಮಾಡಬೇಕು. ಇದು ಎಲ್ಲಾ ಡಿಪಾರ್ಟ್ಮೆಂಟ್ಗಳನ್ನ ಕೋಆರ್ಡಿನೇಷನ್ ಮಾಡಬೇಕು ಅಂತ ಹೇಳಿ ಈ GBA ಎಕ್ಸಿಕ್ಯೂಟಿವ್ ಕಮಿಟಿಯನ್ನ ಸೆಟಪ್ ಮಾಡಿದ್ದಾರೆ. ಇದ್ರೂ ಕೂಡ
ಕಾನೂನು ಪ್ರಕಾರವಾಗಿ ಮಾಡಿದ್ರು ಕೂಡ ಕಾನೂನು ವಿರುದ್ಧವಾಗಿ ಮಾಡೋದು ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತ ಹೇಳಿದ್ರೆ, ಏನಾದ್ರೂ ಮಾಡಿದ್ರೇನು ತಪ್ಪು, ಮಾಡದೆ ಹೋದ್ರು ತಪ್ಪು. ಬೆಂಗಳೂರು ಸುಧಾರಣೆ ಮಾಡಬೇಕು, ಮಾಡ್ಲಿಲ್ಲ ಅಂತ ನಮ್ಮನ್ನ ಟೀಕೆ ಮಾಡ್ತೀರಾ, ಮಾಡಕ್ ಹೋದ್ರೆ ಟೀಕೆ ಮಾಡ್ತೀರಾ. ಯಾರೋ ನಿನ್ನೆ ಕೇಳ್ತಾ ಇದ್ರು, ನಿಮ್ಮ ಬಿಜೆಪಿಯವರು ಅಲ್ಲಿ ಆತರ ಈ ತರ ಮಾತಾಡಿದ್ರು ಅಂತ. ಮುಖ್ಯಮಂತ್ರಿಗಳು ನಿನ್ನೆ ಉತ್ತರ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ವಿಧಾನಸೌಧ ಕಾನ್ಫರೆನ್ಸ್ ಹಾಲು 334 ಕಾನ್ಫರೆನ್ಸ್ ಹಾಲ್ ಅಲ್ಲಿ ಎಲ್ಲಾ ಬೆಂಗಳೂರಿನ MLAಗಳನ್ನ MP ಗಳನ್ನ ಮೀಟಿಂಗ್ ಕರೆದಿದ್ರು. ನಿಮ್ಗೆ ನಾನು ಪ್ರೊಸೀಡಿಂಗ್ಸ್ ಕೊಡ್ತೇನೆ, ಪ್ರೊಸೀಡಿಂಗ್ಸ್ ನಿಮ್ ಜೊತೆ ಶೇರ್ ಮಾಡ್ತೇನೆ. ಆವತ್ತು ಎಲ್ಲಾ ಪಾರ್ಟಿ MLAಗಳು, MP ಗಳು, ಇನ್ಕ್ಲೂಡಿಂಗ್ ಬಿಜೆಪಿ MLAs, MLCs ಎಲ್ಲರೂ ಒಕ್ಕೊರಲಿನಿಂದ ಕೈ ಎತ್ತಿ ಮುಖ್ಯ ರಸ್ತೆಗಳಲ್ಲಿ ಇದನ್ನ ಪಾದಾಚಾರಿಗಳಿಗೆ ಮುಕ್ತಗೊಳಿಸಬೇಕು ಅಂತ ಎಲ್ಲರೂ ನಿರ್ಣಯ ಮಾಡಿದ್ದಾರೆ. ರಿಪೀಟ್ ಮಾಡ್ತೇನೆ, ಯಾಕಂದ್ರೆ ಕೆಲವು ನಾವು ಹೇಳಿದ್ದು ಒಂದು ವಿಷಯ ಸ್ಪಷ್ಟವಾಗಿದ್ರೂ ಕೂಡ ಯಾಕೋ ಸ್ಪಷ್ಟತೆ ಇಲ್ಲದ ಹಾಗೆ ಕಾಣುತ್ತೆ ಒಂದೊಂದು ಬಾರಿ. ಮಾರ್ಚ್ ಅಲ್ಲಿ ಆದಂತಹ ಸಭೆಯಲ್ಲಿ ಡೇಟ್ ಕೊಡ್ತೇನೆ, ಒಂದು ಸ್ವಲ್ಪ ದಿನ ನಾನು ರೆಸೊಲ್ಯೂಷನ್ ನಿಮ್ಗೆ ಶೇರ್ ಮಾಡ್ತೇನೆ. ಎಲ್ಲಾ ಪಕ್ಷದವರು, ನಾನು ಯಾವ ಪಕ್ಷ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.